ನಮಸ್ಕಾರ. ಬಿ ಜನಾರ್ದನ್ ಪೂಜಾರಿ ಅವರೇ. ನಾನು ನರೇಂದ್ರ ನಾಯ್ಕ್, ಅಖಿಲ ಭಾರತ ವಿಚಾರವಾದಿಗಳ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ವಿಚಾರವಾದಿ ಸಂಘದ ಕಾರ್ಯದರ್ಶಿ. ಸುಮಾರು 1976ರಿಂದ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಪ್ರಾಯಶಃ ಅದೇ ಸಮಯದಲ್ಲಿ ತಾವು ಕೂಡ ಪಾಲಿಟಿಕ್ಸ್ಗೆ ಬಂದು MP ಇಲೆಕ್ಷನ್ಗೆ ನಿಂತು ಪಾರ್ಲಿಮೆಂಟಿಗೆ ಚುನಾಯಿತರಾಗಿರೋದಂತ ನನಗೆ ನೆನಪು. ಎನಿವೆ, ಕಳೆದ ಸುಮಾರು 65 ವರ್ಷಗಳಿಂದ ಮಂಗಳೂರಿನಲ್ಲಿ ನಡೆಯುವಂತಹ ಬೇರೆ ಬೇರೆ ರೀತಿಯ ವಿದ್ಯಮಾನಗಳನ್ನ ಗಮನಿಸಿದ್ದೇನೆ. ನಿನ್ನೆಯಷ್ಟೇ ತಮ್ಮದೊಂದು ವಿಡಿಯೋ ನೋಡಿದೆ. ತತ್ಕಾರಣ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡಬೇಕು ಅಂತ ನನಗೆ ಮನಸ್ಸು ಬಂತು. ಯಾಕೆಂದ್ರೆ ಆ ವಿಡಿಯೋದಲ್ಲಿ ನೀವೆಲ್ಲ ಕೆಲವು ವಿಷಯಗಳನ್ನ ಮಾತನಾಡಿದ್ದೀರಿ. ಮೊದಲನೇದಾಗಿ ಹೇಳೋದಾದ್ರೆ, ನಾನು ಚಿಕ್ಕವನಾಗಿದ್ದಾಗ ಒಬ್ರು ಬಡವರ ಬಂಧು ಜಾರಪ್ಪ ಅಂತ ಒಬ್ಬರ ಬಗ್ಗೆ ಕೇಳ್ತಾ ಇದ್ದೆವು. ನಾನು ಎಣಿಸಿದ್ದೆ ಅದು ಅವರಿಗೆ ಕೊಟ್ಟ ಟೈಟಲ್ಲು ಅವರು ಬಡವರಿಗೆ ತುಂಬಾ ಸಹಾಯ ಮಾಡುವರು ಅಂತ ಎಣಿಸಿದೆ. ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅಂತ ಗೊತ್ತಿಲ್ಲ. ಆದ್ರೆ ಆಮೇಲೆ ಗೊತ್ತಾಯ್ತು ನನಗೆ ಅವರು ಬಡವರ ಬಂಧು ಅಂತ ಒಂದು ಪೇಪರ್ ನಡೆಸ್ತಾ ಇದ್ರು ಅಂತ. ಅವರು ಆ ಪೇಪರ್ ನಿಂತು ಹೋಯ್ತು ಕಾಣ್ತದೆ, ಆ ಟೈಟಲ್ ಖಾಲಿ ಆಯ್ತು. ಅದನ್ನು ತಾವೆತ್ಕೊಂಡ್ರಿ. ಯಾಕಂದ್ರೆ ನನಗೆ ನೆನಪಿದೆ, ತಮ್ಮ ಲೋನ್ ಮೇಳಗಳಲ್ಲಿ ತಾವು ಬಡವರ ಬಂಧು ಈ ಜನಾರ್ದನ್ ಪೂಜಾರಿ ಅಂತ ಹೇಳುವುದನ್ನ ಕೇಳಿದ್ದು ನೆನಪು. ಅದ ಕಾರಣ ತಾವು ಬಡವರಿಗೆ ಆತ್ಮೀಯರಾದವರು, ಅವರನ್ನು ಬೆಂಬಲಿಸುವವರು ಅಂತ ನನಗೆ ಗೊತ್ತು. ತತ್ಕಾರಣ ನೀವು ಹರ್ಷೇಂದ್ರ ಕುಮಾರ್ ಎಂಬ ಭೂರಹಿತ, ವರ್ಷಕ್ಕೆ 1200ಕ್ಕಿಂತಲೂ ಕಡಿಮೆ ಆದಾಯ ಇರುವ ಬಡವರನ್ನ ಬೆಂಬಲಿಸಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದು. ತಾವು ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ಆ ಬಡವರನ್ನು ಬೆಂಬಲಿಸಿದ್ದೀರಿ. ಆದರೆ ಅದೇ ಸಮಯದಲ್ಲಿ ಅವರು ಮಾಡಿದ, ಅಲ್ಲಿ ನಡೆದ ಅನ್ಯಾಯಗಳ ವಿಷಯದಲ್ಲಿ ಪ್ರಶ್ನಿಸಿದವರ ಬಗ್ಗೆ ಸ್ವಲ್ಪ ಮರೆತು ಹೋಗಿದ್ದೀರಿ. ಅಲ್ಲಿನ ಯಾರು ವಿಕ್ಟಿಮ್ಗಳಿದ್ದಾರೆ ಅವರ ಬಗ್ಗೆ ಮರ್ತಿದ್ದೀರಿ. ಅವರು ಅತ್ಯಂತ ಶ್ರೀಮಂತ ಕುಟುಂಬಗಳಿಂದ ಬಂದವರು. ವೇದವಲ್ಲಿ, ಪದ್ಮಲತಾ, ಸೌಜನ್ಯ ಎಲ್ಲರೂ ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದವರು ಅಲ್ವಾ? ನೆನ್ಪಿಟ್ಟುಕೊಳ್ಳಿ, ಯಾರನ್ನು ತಾವು ಬೆಂಬಲಿಸ್ತಾ ಇದ್ದೀರಿ, ಅದು ಅಲ್ಲದೆ ತಾವು ಕ್ಷಮಿಸಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಕ್ಷಮೆ ಕೊಡುವವರು ನೀವು ಯಾರು? ಇದೇನು ಇಸ್ಲಾಮಿಕ್ ದೇಶ ಅಲ್ಲ, ಬ್ಲಡ್ ಮನಿ ಕೊಟ್ರೆ ಯಾರ್ದಾದ್ರೂ ಪಾಪವನ್ನು ಪರಿಹಾರ ಮಾಡಬಹುದು ಅಂತ. ಈ ದೇಶದಲ್ಲಿ ಕಾನೂನುಗಳಿವೆ. ಕಾನೂನು ಪ್ರಕಾರ ಒಬ್ಬರಿಗೆ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆಯನ್ನು ಕೊಡುವುದು ನ್ಯಾಯಾಲಯ, ಖುಲಾಸೆ ಮಾಡುವುದು ನ್ಯಾಯಾಲಯ, ಖಾಸಗಿ ವ್ಯಕ್ತಿಗಳು ಅಲ್ಲ. ದಯವಿಟ್ಟು ಇದನ್ನ ನೆನ್ಪಿಟ್ಟುಕೊಳ್ಳಿ. ಅದು ಅಲ್ಲದೆ ತಾವು ಹೇಳಿದ್ದೀರಿ, ಅಲ್ಲಿ ಹೆಣಗಳು ಸಿಗ್ಬೋದು, ಅಸ್ಥಿಪಂಜರಗಳು ಸಿಗ್ಬೋದು. ಮುಸ್ಲಿಮರು ಹೆಣಗಳನ್ನು ಹೂಳ್ತಾರೆ, ಕ್ರೈಸ್ತರ ಹೆಣಗಳನ್ನು ಹೂಳ್ತಾರೆ. ಹೌದು ಸ್ವಾಮಿ, ಹೆಣಗಳನ್ನ ಹೂಳ್ತಾರೆ, ರೆಕಾರ್ಡ್ ಇಟ್ಕೊಳ್ತಾರೆ. ಅದಕ್ಕಾಗಿ ನಿಯುಕ್ತಿಪಡಿಸಿದ ಸ್ಥಳಗಳಿವೆ, ರಿಸರ್ವ್ ಫಾರೆಸ್ಟ್ಗಳಲ್ಲ. ಅದು ಅಲ್ಲದೆ ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ನನಗೆ ನೆನಪಾಗುತ್ತಿರುವುದು ವಿನಾಯಕ್ ಬಾಳಿಗ ಪ್ರಕರಣ. 2016ರಲ್ಲಿ ಇದು ನಡೆದ ಒಂದು ಪ್ರತಿಭಟನೆಯಲ್ಲಿ ತಮ್ಮನ್ನ ಕೇಳಿದ್ದೆ, ಯಾಕೆ ನೀವು ಒಂದು ಶಬ್ದ ಎತ್ತಲಿಲ್ಲ? ವಿನಾಯಕ್ ಬಾಳಿಗನಂತ ಬಡವನನ್ನು ಕ್ರೂರವಾಗಿ ಕೊಲೆ ಮಾಡಿದಾಗ ಆಗ ತಮ್ಮ ಪ್ರತಿಕ್ರಿಯೆ ಇತ್ತು ಏನೆಂದರೆ,
ಇದ್ದ ವಿಷಯಗಳಿಗೆಲ್ಲ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಾನಿನ್ನು ಭೂತಕ್ಕೆ ಬಿಟ್ಟ ಕೋಳಿಯ ಅಂತೇಳಿ. ಈಗದ ವಿಷಯ ತಮಗೆ ಸಂಬಂಧಪಟ್ಟ ವಿಷಯವ, ಈ ಬಗ್ಗೆ ನೀವು ಯಾಕೆ ಪ್ರತಿಕ್ರಿಯಿಸ್ತಾ ಇದ್ದೀರಿ? ಇಷ್ಟು ಸಮಯದಲ್ಲಿ ಈ ಕೊಲೆಗಳು, ಅತ್ಯಾಚಾರ, ಬಲಾತ್ಕಾರ ಎಲ್ಲ ನಡೆದಾಗ ಪ್ರತಿಕ್ರಿಯಿಸದಿದ್ದ ತಾವು ಈಗ ಸರ್ಕಾರವು ಆ ಬಗ್ಗೆ ಒಂದು SIT ರಚಿಸಿದಾಗ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸ್ವಾಮಿ, ಅದನ್ನು ರಚಿಸಿದ್ದು ನಿಮ್ಮದೇ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇಲ್ಲದೆ ಹೋದ್ರೆ ನೀವು ಏನ್ ಇರ್ತಿರ್ಲಿಲ್ಲ, ಇಲ್ಲಿ ಒಬ್ಬ ಲಾಯರ್ ಆಗಿರ್ತಿದ್ದೀರಿ ಅಷ್ಟೇ. ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡ ನಿರ್ಧಾರದ ವಿರುದ್ಧ ತಾವು ಮಾತಾಡಿದ್ದೀರಿ. ಅದು ನಿಮ್ಗೂ ಪಕ್ಷಕ್ಕೂ ಬಿಟ್ಟ ವಿಷಯ, ಆ ಬಗ್ಗೆ ನಾನೇನು ಹೇಳಬಯಸುವುದಿಲ್ಲ. ಆದರೆ ಬಡವರ ಬಗ್ಗೆ ತಮಗಿರುವ ಕಾಳಜಿ ಇದ್ದಿದ್ದರೆ ತಾವಿವತ್ತು ಪದ್ಮಲತಾ, ಸೌಜನ್ಯ, ವೇದವಲ್ಲಿ ಅವರ ಕುಟುಂಬದೊಟ್ಟಿಗೆ ನಿಲ್ತಾ ಇರ್ತಿದ್ದೀರಿ. ಯಾಕೆ ಆ ಪ್ರಕರಣದಲ್ಲಿ ಇದ್ದ ಇತರ ವ್ಯಕ್ತಿಗಳೊಟ್ಟಿಗೆ ನಿಂತಿದ್ದೀರಿ? ಈ ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕು. ಯಾಕೆಂದರೆ ತಾವು ಹಿರಿಯರು. ನಾನು ಕೂಡ ಏನ್ ಚಿಕ್ಕವನಲ್ಲ, ನಾನು ಕೂಡ ವಯಸ್ಸಾದವನೇ. ನೆನಪಿಟ್ಟುಕೊಳ್ಳಿ, ನಾವು ನಮ್ಮ ಕೊನೆಯ ದಿನಗಳಲ್ಲಿ ನೆನಪಿಟ್ಟುಕೊಳ್ಬೇಕಾಗಿರೋದು ನಮ್ಮ ಮನಸ್ಸಾಕ್ಷಿಯನ್ನು, ಸ್ಥಾಪಿತ ಹಿತಾಸಕ್ತಿಗಳನ್ನಲ್ಲ. ದಯವಿಟ್ಟು ಇದನ್ನ ನೆನಪಿಟ್ಟುಕೊಳ್ಳಿ. ಜನಾರ್ದನ್ ಪೂಜಾರಿ ಅವರೇ, ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ.